ಇವತ್ತಿನ ದಿನ ನಾ ಮಾತಾಡೋದು ನೋಡ್ರಿ ಸ್ಪೆಷಲಿ ಫಾರ್ ಜಾಬ್ ರಿಕ್ರೂಟ್ಮೆಂಟ್. ಫೈನಾನ್ಸ್ ಸೆಕ್ಟರ್ನಾಗ ಜಾಬ್ ಹೆಂಗ್ ತಗೋಬೇಕು, ಪ್ರೈವೇಟ್ ಕಂಪನಿಯಾಗ ಅಥವಾ ಪ್ರೈವೇಟ್ ಬ್ಯಾಂಕ್ನಾಗ ಹೆಂಗ್ ತಗೋಬೇಕು ಅದ್ರ ಬಗ್ಗೆ ನಾನ್ ಮಾತಾಡ್ತೀನಿ. ವಿಡಿಯೋ ಮುಂಚೆ ಸ್ಟಾರ್ಟ್ ಮಾಡೋ ಮುಂಚೆ ಒಂದ್ ಹೇಳ್ತೀನಿ ನೋಡ್ರಿ, ಯಾವುದೇ ಫೈನಾನ್ಸ್ ಆಗ್ಲಿ, ಯಾವುದೇ ಪ್ರೈವೇಟ್ ಬ್ಯಾಂಕ್ ಆಗ್ಲಿ, ಅಥವಾ ಯಾವುದೇ ಕಂಪನಿ ಆಗ್ಲಿ, ನಿಮಗ ಒಂದ್ ಪೈಸಾನು ರಿಕ್ರೂಟ್ಮೆಂಟ್ ಫೀಸ್ ಅಥವಾ ಸರ್ವಿಸ್ ಚಾರ್ಜ್, ಪ್ರೊಸೆಸಿಂಗ್ ಫೀಸ್ ಅಂತ ಏನು ಯಾರಾದ್ರೂ ಕೇಳಿದ್ರೆ ಟೋಟಲಿ ಫ್ರಾಡ್ ನೋಡ್ರಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಸೊ ಅಂತವ್ರಿಗೆ ಯಾರಾದ್ರೂ ಕಾಲ್ ಮಾಡಿದ್ರೆ ಸೀದಾ ಕಟ್ ಮಾಡೋಗ್ರಿ. ಪ್ರೊಸೆಸಿಂಗ್ ಫೀಸ್ ಅಂದ್ರೆ ಕಟ್ ಮಾಡೋಗ್ರಿ, ಯಾರಿಗೂ ಒಂದ್ ಪೈಸಾ ಕೊಡಕ್ ಹೋಗ್ಬೇಡ್ರಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ. ಸೊ ಬಾಳ ಮಂದಿ ನನಗ್ ಕಮೆಂಟ್ ಮಾಡತ್ತಾರ, ಅಣ್ಣ ಫೈನಾನ್ಸ್ ಸೆಕ್ಟರ್ನಾಗ ಅಥವಾ ಪ್ರೈವೇಟ್ ಬ್ಯಾಂಕ್ನಾಗ ಹೆಂಗ್ ನಾವ್ ಜಾಬ್ ಅಪ್ಲೈ ಮಾಡ್ಬೇಕ. ಮೊದ್ಲೇ ಮಾತ್ ಏನ್ ಹೇಳ್ಬೇಕಂದ್ರೆ, ಯಾವ ಬ್ಯಾಂಕು ಅಥವಾ ಯಾವ ಫೈನಾನ್ಸ್ ಸೆಕ್ಟರ್ ನಿಮಗ್ ಮನಿಗ್ ಬಂದು ಕರ್ಕೊಂಡು ಹೋಗಂಗಿಲ್ಲ. ಒಂದೇ ಮಾತು. ಸೊ ನೀವೇನ್ ಮಾಡ್ಬೇಕಂದ್ರೆ, ನಿಮ್ಮ ಯಾವ್ದೇ ಇರ್ಲಿ, ಯಾವ್ದೇ ಸಿಟಿ ಇರ್ಲಿ, ಆ ಸಿಟಿದಾಗ ಕೆಲವೊಂದು ಫೈನಾನ್ಸ್ ಇರ್ತಾವ, ಬ್ಯಾಂಕ್ಸ್ ಇರ್ತಾವ. ಅಡ್ಡಾಡಿದ್ರೆ ದೇವ್ರ ಸಿಗ್ತಾನ್ರಿ, ಫೈನಾನ್ಸ್ ಸಿಗಂಗಿಲ್ಲರಿ. ಫೈನಾನ್ಸ್ ಆಫೀಸ್ ಇರ್ತಾವ, ಅಂದ್ರೆ ಈಗ ಬಾಳ್ ಫೈನಾನ್ಸ್ ಇರ್ತಾವ. ಆ ಏರಿಯಾಗ ಹೋಗಿ ನೀವೇನ್ ಮಾಡ್ಬೇಕಂದ್ರೆ ಹುಡುಕ್ಬೇಕು ಫೈನಾನ್ಸ್. ಆ ಫೈನಾನ್ಸ್ ನಾಗ ಹೋಗಿ ಆ ಬ್ರಾಂಚಿಗೆ ಹೋಗ್ಬೇಕು. ಯಾವ್ದೇ ಇರ್ಲಿ, ಯಾವ್ದೇ ಫೈನಾನ್ಸ್ ಇರ್ಲಿ, ಆ ಬ್ರಾಂಚಿಗೆ ಹೋಗಿ ಆ ಮ್ಯಾನೇಜರ್ನ ನೀವು ಬೆಟ್ ಹಾಕ್ಬೇಕು. ಸರ್ ನಂದು ಬಿಕಾಮ್ ಆಗೈತಿ ಅಥವಾ ನಂದು BA ಆಗೈತಿ, ನೀವು ಒಟ್ ಏನ್ ನಿಮ್ದು ಎಜುಕೇಶನ್ ಆಗಿತ್ತಲ್ಲ ನಂದು ಆಗೈತಿ, ಒಂದು ರಿಸ್ಯೂಮ್ ಮಾತ್ರ ಕಂಪಲ್ಸರಿ ರಿಸ್ಯೂಮ್ ಮಾತ್ರ ತಗೊಂಡ್ ಹೋಗ್ರಿ. ಯಾಕಂದ್ರೆ ವಿತೌಟ್ ರಿಸ್ಯೂಮ್ ಯಾವ್ದೇ ಬ್ರಾಂಚ್ ವಿಸಿಟ್ ಮಾಡಕ್ ಹೋಗ್ಬೇಡ್ರಿ. ಸೊ ಏನ್ ಮಾಡ್ರಿ, ಬ್ರಾಂಚ್ ಹೋಗ್ರಿ, ಬ್ರಾಂಚ್ ಮ್ಯಾನೇಜರ್ ಹತ್ರ ಬೆಟ್ ಹಾಕ್ರಿ. ಸರ್ ನಂದು ಎಜುಕೇಶನ್ ರೀಸೆಂಟ್ಲಿ ಮುಗಿತು, ಅಥವಾ ಎಕ್ಸ್ಪೀರಿಯನ್ಸ್ ಅದೀನಿ, ಅಥವಾ ನಾ ಫ್ರೆಶರ್ ಅದೇನಿ ಸರ್, ಈ ಫೈನಾನ್ಸ್ ನಾನು ಜಾಯ್ನ್ ಆಗ್ಬೇಕಂತ ಅವ್ರಿಗೆ ಹೇಳ್ರಿ. ಸೊ ಅವ್ರು ಏನಂತಾರೆ, ರಿಸ್ಯೂಮ್ ಕೊಡಪ್ಪ ಅಂತಾರೆ. ಸೊ ರಿಸ್ಯೂಮ್ ಕೊಡ್ರಿ. ಕೆಲವು ಟೈಮ್ ಮ್ಯಾನೇಜರ್ಸ್ ಏನಂತಾರೆ, ಸದ್ಯಕ್ಕೆ ವೇಕೆನ್ಸಿ ಇಲ್ಲ, ಹಂಗೇನಾದ್ರೂ ನಿಮ್ ಕಾಲ್ ಮಾಡ್ತೀವಿ ಅಂದ. ಸೊ ಡೆಫಿನೆಟ್ಲಿ ನೀವು ರಿಸ್ಯೂಮ್ ತಗೊಂಡ್ ಹೋಗ್ರಿ, ಅದ್ರಾಗ ನಿಮ್ ನಂಬರ್, ಇಮೇಲ್ ಐಡಿ ಹಾಕ್ರಿ. ಸರ್ ಅವ್ರಿಗೆ ಹೇಳ್ರಿ, ವೇಕೆನ್ಸಿ ಇಲ್ಲ ಅಂದ್ರೆ ಪ್ಲೀಸ್ ನನಗೆ ಇಂಟರ್ವ್ಯೂ ಇದ್ದಾಗ ಕಾಲ್ ಮಾಡ್ರಿ ಸರ್, ನಾ ಬಂದ್ ಅಟೆಂಡ್ ಮಾಡ್ತೀನಿ ಅಂತ ಹೇಳ್ರಿ. ಡೆಫಿನೆಟ್ಲಿ ಮ್ಯಾನೇಜರ್ ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಇಂಟರ್ವ್ಯೂ ಇದ್ದಾಗ ಕಾಲ್ ಮಾಡ್ತಾರೆ. ಸೊ ಯಾಕಂದ್ರೆ ಫೈನಾನ್ಸ್ ಸೆಕ್ಟರ್ ಹುಡುಗರು ಬಾಳ್ ಬೇಕಾಗಿದೆ. ಯಾಕಂದ್ರೆ ಇವತ್ತಿನ ಮಾರ್ಕೆಟಿಂಗ್ ದಾಗ ಮೇನ್ ಸರ್ವಿಸ್ ಸೆಕ್ಟರ್ ಬಾಳ ಟ್ರೆಂಡಿಂಗ್ ಅಂದ್ರೆ ಸರ್ವಿಸ್ ಸೆಕ್ಟರ್ ದಾಗ ಐತಿ ನೋಡ್ರಿ. ಅದ್ರಾಗ ಲೋನ್ ಸೆಕ್ಷನ್ ಟಾಪ್ ನಾಗ ಐತ್ರಿ. ಯಾಕಂದ್ರೆ ಸರ್ವಿಸ್ ಸೆಕ್ಟರ್ ಮೇನ್. ಯಾಕಂದ್ರೆ ಮುಂದೆ ನಾವು ಫ್ಯೂಚರ್ ನಾಗ ಆದ್ರೂ ಸರ್ವಿಸ್ ಸೆಕ್ಟರ್ ನ ಬಾಳ ಇಂಪ್ರೂವ್ಮೆಂಟ್ ಐತ್ರಿ. ಅದಕ್ಕೆ ನಾ ಏನ್ ಹೇಳೋದಂದ್ರೆ, ನಿಮ್ಮ ಬ್ರಾಂಚ್ಗೆ ಹೋಗಿ ಬೆಟ್ಟಾಗ್ರಿ. ಯಾರು ಬಂದ್ ಕರೆದ ನಿಮ್ಗೆ ಜಾಬ್ ಕೊಡಂಗಿಲ್ಲ. ಸೊ ನೀವು ಖುದ್ ಹೋಗಿ ಬ್ರಾಂಚಿಗೆ ವಿಸಿಟ್ ಮಾಡ್ರಿ, ಆ ಬ್ರಾಂಚ್ ಮ್ಯಾನೇಜರ್ ಬೆಟ್ಟಾಗ್ರಿ. ಸೊ ನಿಮ್ಗೆ ಏನಂತಲ್ಲ ಅದ್ರ ಬಗ್ಗೆ ಪ್ರೊಸೀಜರ್ ಹೇಳ್ತಾರೆ. ಬಟ್ ಸ್ವಲ್ಪ ನಾ ಇನ್ನೊಂದ್ ಏನ್ ಹೇಳ್ತೇನೆ ಅಂದ್ರೆ, ಆ ಕಂಪನಿ ಬಗ್ಗೆ ಸ್ವಲ್ಪ ನೀವು ಹಿಂದಿನ ದಿವಸ ಗೂಗಲ್ ನಾಗ ಹೋಗಿ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊರಿ. ಮಾಹಿತಿ ಇಲ್ಲ ಅಂದ್ರೆ ಡೈರೆಕ್ಟ್ ಹೋಗಿ ಅಲ್ಲಿ ಮಂಗ್ಯಾಗತಿ ನಿಂದ್ರಾಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಾ ಬಾಳ್ ಮಂದಿ ಹುಡುಗರು ನೋಡ್ಬಿಟ್ಟಿನಿ, ಸುಮ್ನ ಬರ್ತಾರೆ, ಸರ್ ಕೆಲ್ಸ ಐತೇನ್ರಿ, ಹೌದ್ರಿ, ಕಂಪನಿ ಬಗ್ಗೆ ಏನ್ ಗೊತ್ತ, ಈಗ ಎದ್ದು ಬಂದೆ ಸರ್, ನಮ್ ಫ್ರೆಂಡ್ ಹೇಳ್ದಾರಿ, ಎದ್ದು ಬಂದೆ ಬಿಡ್ರಿ. ಇಂತ ಮಂದಿ ಇರ್ತಾರ. ಸೊ ಅದನ್ನ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ಬೆಟರ್ ನೀವೇನಾದ್ರೂ ಅಪ್ಲೈ ಮಾಡ್ಬೇಕು, ಅಥವಾ ಫೈನಾನ್ಸ್ ಸೆಕ್ಟರ್ ಅಥವಾ ಪ್ರೈವೇಟ್ ಬ್ಯಾಂಕ್ನಾಗ ಹೋಗ್ಬೇಕಂದ್ರೆ ರಿಸ್ಯೂಮ್ ತಗೊಂಡ, ಸ್ವಲ್ಪ ನೀಟ್ನಾಗ ಡ್ರೆಸ್ ಹಾಕೊಂಡ, ಫಸ್ಟ್ ಒಳಗಡೆ ಹೋದ್ ಕೂಡಲೇ ಮ್ಯಾನೇಜರ್ ನಿಮ್ಮನ್ನ ಮ್ಯಾಲಿಂದ ತಳಗ್ ಮಾಡ ನೋಡ್ತಾನ. ಅದ್ರ ಮೇಲೆ ನಿಮ್ಮನ್ನ ಡಿಸೈಡ್ ಮಾಡ್ತಾನೆ, ಇವ್ಗೆ ಇಂಟರ್ವ್ಯೂ ಕೊಡ್ಬೇಕು ಅಥವಾ ಇವಂಗ ಏನಾರ ನ್ಯಾವ ಹೇಳಿ ಕಳಿಸ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಸೊ ಅದಕ್ಕೆ ಕಂಪಲ್ಸರಿ ಫಾರ್ಮಲ್ಸ್, ಶೂಸ್ ಹಾಕೊಂಡ್ ಹೋಗಿ ವಿಸಿಟ್ ಮಾಡ್ರಿ. ಸೊ ಅದೇ ಹೇಳಕ್ ಇಷ್ಟಪಡ್ತೀನಿ, ಯಾರಿಗೂ ₹1 ಕೊಡಕ್ ಹೋಗ್ಬಿಟ್ರಿ. ಯಾವ ಫೈನಾನ್ಸ್ ಸೆಕ್ಟರ್, ಯಾವ ಪ್ರೈವೇಟ್ ಬ್ಯಾಂಕ್ನವರು ಒಂದ್ ಪೈಸಾನು ನಿಮ್ಗೆ ತಗೋಂಗಿಲ್ಲ. ಯಾರಾದ್ರೂ ಕೇಳಿದ್ರೆ ಸೀದಾ ಕಾಲ್ ಕಟ್ ಮಾಡ್ರಿ, ಯಾರಿಗೂ ರೊಕ್ಕ ಕೊಡಾಕ್ ಹೋಗ್ಬೇಡ್ರಿ. ಇದನ್ನ ಶಾರ್ಟ್ ವಿಡಿಯೋದಾಗ ಹಾಕಿನಿ, ಹಂಗ ಮತ್ ನೆಕ್ಸ್ಟ್ ವಿಡಿಯೋ ತರ್ತಿರ್ತೇನಿ. ಸೊ ಅಲ್ಲಿ ಮಟ ನೋಡಿದ್ರೆ ಸಿಸ್ಟರ್ ಮಾಸ್ಟರ್ ಚಾನಲ್.